ಸರ್ ನಮಸ್ಕಾರ ಸರ್. ನಾವು ಆಕಾಶ್ ಡಿಜಿಟಲ್ ನ್ಯೂಸಿಂದ ಇದು ಬಂದಿದ್ದೀರಿ. ಹಾಂ ಸರ್. ನಿಮ್ಮ ಹೆಸರು ಸಜ್ಜಾದ್ ಅಂತ ಗೊತ್ತಾಯಿತು. ಹೌದು ಸರ್. ಸಜ್ಜಾದ್ ಪಾಷಾ ಅಂದ್ಬಿಟ್ಟು ಹಾಂ. ನೀವು ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂತ ಗೊತ್ತಾಯಿತು. ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಿದ್ದೀರಾ ಸರ್? 2014 ಮಾಡ್ತಾಯಿದ್ದೀನಿ ಸರ್. 10 ವರ್ಷ ಆಗಿತ್ತು. ನಾನು ಸಮಯನಿಂದ ಶುರು ಮಾಡಿದ್ದು, ಸಮಯ ಚಾನಲ್ನಿಂದ. ಆಮೇಲೆ ಸಮಯ ಚಾನಲ್ ನಂದು ಕೋಲಾರ ಡಿಸ್ಟಿಕ್ ಬಂಗಾರಪೇಟೆ ಟಿಪ್ಪುನಗರ್. ತಂದೆ ಹೆಸರು ಶಹೀನ್ ಶಾ ಅವ್ರು ಸರ್. ತಾಯಿ ಹೆಸರು ಶಹೀನ್ ತಾಜ್. ನಿಮಗೆ ಯಾವ ರೀತಿ ಇದು ಪ್ರೋತ್ಸಾಹ ಬಂತು ಸರ್ ಪ್ರೆಸ್ ಫೀಲ್ಡ್ಗೆ ಬರೋದಕ್ಕೆ? ಫಸ್ಟು ಒಂದು ಸೋಷಲ್ ವರ್ಕ್ನಲ್ಲಿ ಇದ್ದೆ ನಾನು, ಹ್ಯೂಮನ್ ರೈಟ್ಸ್ ಅಂದ್ಬಿಟ್ಟು. ಆಮೇಲೆ ನನಗೆ ತುಂಬ ಇಷ್ಟ ಆಯಿತು ಸರ್ ಮೀಡಿಯಾನಲ್ಲಿ ವರ್ಕ್ ಮಾಡಲೇಬೇಕಂದ್ಬಿಟ್ಟು. ನಾನು ಸಮಯನಲ್ಲಿ ನನ್ನ ಚಾನ್ಸ್ ಕೊಟ್ಟಿದ್ದರು. ಸಮಯದಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ ಸರ್ ನಾನು. ನಿಮ್ಮ ಉದ್ದೇಶ ಏನಂದರೆ ಸಮಾಜದ ಅಂಕುಟ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಒಳ್ಳೇದು ಮಾಡಬೇಕು, ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಜನಗಳಿಗೆ, ಒಂದು ಒಳ್ಳೆ ಮೆಸೇಜ್ ತಲುಪಿಸ್ಬೇಕು. ಇಂಥದ್ದು ಏನು ನಡೀತಾ ಇದೆ ಅಂದ್ಬಿಟ್ಟು ಬಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್ ನಾವು. ಮತ್ತು ಇದು ಕ್ರೈಮ್ ರಿಪೋರ್ಟರ್ ಬೇರೆ ಇದ್ದೀನಿ ನಾನು. ಯಾವಾಗ ಸರ್ ಅದು? ಡಿಸ್ಟಿಕ್ ಕ್ರೈಮ್ ರಿಪೋರ್ಟರ್ ಇದ್ದೀನಿ. ಏನು ಹೆಸರು ಅದು? ಪೇಪರ್ ಅದು ನ್ಯೂಸ್ ಇಂಡಿಯಾ ಚಾನಲ್ ಸರ್, ಅದು ನ್ಯಾಷನಲ್ ಚಾನಲ್. ಅದು ಯಾವ ರೀತಿ ವರ್ಕ್ ಮಾಡ್ತಾ ಇದ್ದೀವಿ ಸರ್? ವರ್ಕ್ ಮಾಡ್ತಾ ಇದ್ದೀನಿ ಸರ್. ಹಿಂಗಿದೆ ಜನಗಳಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆಯಾ? ನಾನು ವರ್ಕಿಂಗ್ ನೋಡಿಬಿಟ್ಟು ನನಗೆ ಕರೆದು ಪೋಸ್ಟಿಂಗ್ ಕೊಟ್ಟರು ಸರ್. ನ್ಯೂಸ್ ಇಂಡಿಯಾ ಚಾನಲ್ನಲ್ಲಿ ನನಗೆ ಕರೆದು ಪೋಸ್ಟಿಂಗ್ ಕೊಟ್ಟರು ಕ್ರೈಮ್ ರಿಪೋರ್ಟರ್ದು. ನಿಮ್ಮ ಸೇವೆ ನೋಡಿಬಿಟ್ಟು. ಆಮೇಲೆ ಇನ್ನೂ ಈ ಕ್ಷೇತ್ರದಲ್ಲಿ ಇನ್ನೂ ಸಾಧನೆ ಮಾಡ್ಬೇಕಂತಿದ್ದೀರಾ? ಮಾಡಬೇಕು ಸರ್, ಮಾಡ್ತಾನೂ ಇದ್ದೀನಿ. ಇನ್ನೂ ಅವಕಾಶ ಬರಲಿ ಸರ್, ಮಾಡ್ತೀನಿ ಕಂಟಿನ್ಯೂ. ಇನ್ನೂ ಯಾವ್ದಾನ ಕೆಲವು ಚಾನಲ್ಗಳಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ? ಮಾಡ್ತೀನಿ ಸರ್. ಆಲ್ರೆಡಿ AB ನ್ಯೂಸ್ ಚಾನಲ್ನಲ್ಲಿ ಬ್ಯಾಂಗ್ಳೂರ್ ಆಫ್ ದಿ ಹೆಡ್ ಇದ್ದೀನಿ ನಾನು. ನ್ಯೂಸ್ 14 ಕನ್ನಡನಲ್ಲಿ ಡಿಸ್ಟಿಕ್ ರಿಪೋರ್ಟರ್ ಇದ್ದೀನಿ ನಾನು. ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಾನು. ಆಮೇಲೆ ಇದರಲ್ಲಿ ನಿಮಗೆ ತೃಪ್ತಿ ಇದೆಯಾ? ಆರಾಮಾಗಿದೆ, ಏನು ಟೆನ್ಷನ್ ಇಲ್ಲ, ನಡೀತಾ ಇದೆ. ನೆಮ್ಮದಿ ಇದೆಯಾ? ನಮ್ಮಿಂದ ಒಂದು ಮೆಸೇಜ್ಗಳು ಹೋಗ್ತಾ ಇದೆ ಜನಗಳಿಗೆ. ಅಲ್ಲ, ನೆಮ್ಮದಿ ಇದೆಯಾ ಅಂದೆ? ಏನು ಸತ್ಯ ಇದೆ, ಏನು ಇದಿದೆ ನಾವು ತೋರ್ಸೋಕ್ಕೆ ಅವಕಾಶ ತೋರಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ನೆಮ್ಮದಿ ಇದೆ. ಯಾಕಂದರೆ ಪತ್ರಿಕಾ ಕ್ಷೇತ್ರ ಈ ಸಮಾಜಕ್ಕೆ ಒಂದು ದಾರಿದೀಪ ಈಗ. ಯಾಕಂದರೆ ಸಮಾಜನ ತಿದ್ದೋದೇ ಪತ್ರಕರ್ತರು. ನಮಗೂ ಒಂದು ಸಂತೋಷ ಆಯ್ತು ನಿಮ್ಮ ಇಂಟರ್ವ್ಯೂ ತೊಗೊಂಡಿದ್ದಿಗೆ. ನಿಮ್ಮ ಇನ್ನೂ ಒಳ್ಳೆ ಚಾನಲ್ಗಳು ಸಿಗಲಿ, ಸಮಾಜಕ್ಕೆ ಒಳ್ಳೇದು ಮಾಡಲಿ, ನೀವು ನಿಮ್ಮಿಂದ ಸಮಾಜನೂ ಒಳ್ಳೇದಾಗಲಿ, ನೀವು ಚೆನ್ನಾಗಾಗಬೇಕು ನಮ್ಮ ಆಶಯ. ಎಲ್ಲ ನಿಮ್ಮ ನಮಸ್ಕಾರ ಸರ್, ಧನ್ಯವಾದಗಳು.